Welcome to SFOS English. Today I am talking about articles. Articles ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಸೊ ನಾವು ಲಾಸ್ಟ್ ಸೀರೀಸಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಫ್ರಮ್ ದಿ ನೌನಿಂದ ಅಪ್ ಟು ಇಂಟ್ರೊಜೆಕ್ಷನ್ವರೆಗೂ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೀನಿ. ಸೊ ನನ್ನ ಇಂಟೆನ್ಷನ್ ಒಂದು ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂಥ ಮೂರು ಇಂಪಾರ್ಟೆಂಟ್ ಥಿಂಗ್ಸ್. ದ ಫಸ್ಟ್ ಒನ್ ಪಾರ್ಟ್ಸ್ ಆಫ್ ಸ್ಪೀಚ್, ಸೆಕೆಂಡ್ ಒನ್ ಆರ್ಟಿಕಲ್ಸ್, ಥರ್ಡ್ ಒನ್ ಟೆನ್ಸ್. ಇವು ಮೂರು ಇಲ್ಲದೆ ಇಂಗ್ಲೀಷಲ್ಲಿ ನಾವು ಯಾವುದೇ ಸೆಂಟೆನ್ಸನ್ನು ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲನ್ನು ಫಾರ್ವರ್ಡ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗ್ರೂಪ್ಗೆ, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೋ ಅಂಥ ಗ್ರೂಪ್ಸ್ಗೆ ದಯವಿಟ್ಟು ವಿಡಿಯೋನ ಸೆಂಡ್ ಮಾಡಿ. ಸೊ ಇಲ್ಲಿ ತನಕ ನೀವೇನಾದರೂ ಪಾರ್ಟ್ಸ್ ಆಫ್ ಸ್ಪೀಚ್ ಸೀರೀಸ್ ವಿಡಿಯೋಸ್ ನೋಡಿಲ್ಲ ಅಂದರೆ ವಿಸಿಟ್ ಮಾಡಿ, ಅದನ್ನು ನೋಡಿ ಅಂತ ಹೇಳ್ತಾ ಸೊ ಇಂದಿನ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ದ ಫಸ್ಟ್ ಥಿಂಗ್, ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದರೆ ಏನು? ವಾಟ್ ಈಸ್ ಅನ್ ಆರ್ಟಿಕಲ್? ಆರ್ಟಿಕಲ್ ಅಂದರೆ ಏನು? ಆರ್ಟಿಕಲನ್ನು ಯಾಕೆ ಬಳಸಬೇಕು? ಆರ್ಟಿಕಲನ್ನು ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು? ಸೊ ದಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್. ಸಿ ನೋಡಿ, ಆ ಒಂದು ಡೆಫಿನೇಷನನ್ನು ಗಮನಿಸಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ಟು ಡಿಫೈನ್ ನೌನ್ ಆಸ್ ಎ ಸ್ಪೆಸಿಫಿಕ್, ತುಂಬ ಇಂಪಾರ್ಟೆಂಟ್, ಆರ್ ಅನ್ಸ್ಪೆಸಿಫಿಕ್, ಆರ್ ಜನರಲ್, ಆರ್ ಪರ್ಟಿಕ್ಯುಲರ್. ಏನು ಮಾಡ್ತೀವಿ ನಾವು? ಆರ್ಟಿಕಲನ್ನು ಬಳಸ್ತೀವಿ. ಅಂದರೆ ಒಂದು ನಾಮಪದವನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಕ್ಕಂಥದ್ದು, ಇದು ನಿರ್ದಿಷ್ಟನ ಅನಿರ್ದಿಷ್ಟನ, ಸಾಮಾನ್ಯನ ಪರ್ಟಿಕ್ಯುಲರ, ಸೊ ಎಕ್ಸಾಕ್ಟಾಗಿ ಹೇಳ್ತಕ್ಕಂಥದ್ದು. ಸೊ ಹೇಳ್ತಕ್ಕಂಥ ಒಂದು ವಿಚಾರಕ್ಕೆ ನಾವೇನು ಮಾಡ್ತೀವಿ? ಆರ್ಟಿಕಲ್ಸನ್ನು ಬಳಸ್ತೀವಿ. ಇನ್ನು ಸಿಂಪಲ್ ಆಗಿರ್ತಕ್ಕಂಥ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಆರ್ಟಿಕಲ್ಸನ್ನು ನಾಮಪದದ ಮುಂದೆ ಬಳಸ್ತೀವಿ. ಆ ನಾಮಪದದ ಒಂದು ನಿಖರತೆಯನ್ನು ತೋರಿಸೋದಕ್ಕೆ ನಾವು ಆರ್ಟಿಕಲನ್ನು ಬಳಸಬೇಕು. ಯು ಟೇಕ್ ಫಾರ್ ಎಕ್ಸಾಂಪಲ್, ಇಲ್ಲಿ ಗಮನಿಸ್ಬೇಕು ನೀವು, ಎ ಬುಕ್ ಅಂತಕ್ಕಂಥ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಎ ಅಂತಕ್ಕಂಥದ್ದು ಇಂಡೆಫಿನೆಟ್ ಆರ್ಟಿಕಲ್, ಬುಕ್ ಅಂತಕ್ಕಂಥದ್ದು ನೌನ್. ಎ ಬುಕ್ ಅಂದರೆ ಯಾವ ಬುಕ್ಕು? ಸೊ ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ನೀವು ಇಲ್ಲಿ ತಗೊಳ್ಳಿ, ದಿ ರಾಮಾಯಣ ಅಂತ ಹೇಳ್ತಾ ಇದ್ದೀನಿ. ರಾಮಾಯಣ ಅಂತಕ್ಕಂಥದ್ದು ಒಂದು ನೌನ್ ಫಾರ್ಮ್, ರಾಮಾಯಣ ಅಂತಕ್ಕಂಥದ್ದು ನೌನ್ ಫಾರ್ಮ್. ಸೊ ನಾನು ಎಕ್ಸಾಕ್ಟಾಗಿ ರಾಮಾಯಣದ ಬಗ್ಗೆ ಹೇಳ್ತಿರೋದ್ರಿಂದ ನಾನು ಆರ್ಟಿಕಲ್ ದಿ ಬಳಸಿದ್ದೆ. ಬಟ್ ಈ ಬುಕ್ ಅಂತಕ್ಕಂಥ ಒಂದು ವಿಚಾರದಲ್ಲಿ ಯಾವ ಬುಕ್ಕು? ರೈಟಿಂಗ್ ಬುಕ್ಕಾ, ರೀಡಿಂಗ್ ಬುಕ್ಕಾ, ಗ್ರೀನ್ ಬುಕ್ಕಾ, ವೈಟ್ ಬುಕ್ಕಾ ಅಂತಕ್ಕಂಥ ನಾನಾ ಪ್ರಶ್ನೆಗಳು ನಮ್ಮ ಮುಂದೆ ಎದುರಾಗ್ತವೆ. ಹಾಗಾಗಿ ನಾನು ಆರ್ಟಿಕಲ್ ಎ ಅನ್ನು ಬಳಸಿದ್ದೆ. ಸೊ ದಿಸ್ ಈಸ್ ಡೆಫಿನೆಟ್ ಆರ್ ಇಂಡೆಫಿನೆಟ್. ಸಪೋಸ್ ಸರ್, ಫಾರ್ ಎಕ್ಸಾಂಪಲ್ ನಾವೀಗ ಆರ್ಟಿಕಲ್ ಬಳಸಿಲ್ಲ ಅಂದರೆ ಏನು? ಸೊ ನೋಡಿ, ಫಾರ್ ಎಕ್ಸಾಂಪಲ್ ಅದಕ್ಕೆ ಒಂದು ಎಕ್ಸಾಂಪಲ್, ಹೇ ಬುಕ್ ಅಂದರೆ ಆ್ಯಕ್ಚುಲಿ ಮೀನಿಂಗ್ ಒಂದು ಪುಸ್ತಕ ಅಂತ. ಬುಕ್ ಅಂದರೆ, ಸೊ ನಾನು ಒಂದು ಪುಸ್ತಕವನ್ನು ಬಳಸುತ್ತಿದ್ದೇನೆ. ನೀವು ಒಂದು ಪುಸ್ತಕ ಅಂತ ಹೇಳ್ಬೇಕಂದ್ರೆ ನೀವು ಅಂತಕ್ಕಂಥ ಆರ್ಟಿಕಲನ್ನು ಬಳಸಬೇಕು. ಸೊ ನೀವು ಇಲ್ಲಿ ಆರ್ಟಿಕಲ್ಲೇ ಬಳಸಿಲ್ಲ ಅಂದರೆ ಸೊ ಅದಕ್ಕೆ ಮೀನಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಆರ್ಟಿಕಲನ್ನು ನಾವು ಬಳಸಬೇಕು. ಆರ್ಟಿಕಲನ್ನು ಬಳಸಿಲ್ಲ ಅಂದರೆ ಸೊ ನಮಗೆ ನೌನನ್ನು ಸ್ಪೆಸಿಫಿಕ್ಕಾ ಆರ್ ಅನ್ಸ್ಪೆಸಿಫಿಕ್ ಅಂತ ಗುರುಸೋದಕ್ಕೆ ಏನಾಗುತ್ತೆ? ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆರ್ಟಿಕಲ್ ಅಂದರೆ ಸೊ ಒಂದು ನಾಮಪದದ ಒಂದು ನಿರ್ದಿಷ್ಟತೆಯನ್ನು ಎಕ್ಸಾಕ್ಟಾಗಿ ಹೇಳ್ತಕ್ಕಂಥದಕ್ಕೆ ನಾವೇನು ಮಾಡ್ತೀವಿ? ಆರ್ಟಿಕಲನ್ನು ಬಳಸ್ತೀವಿ. ಸೊ ನಾವು ಆರ್ಟಿಕಲಲ್ಲಿ 2 ಟೈಪ್ಸ್ ಆಫ್ ಆರ್ಟಿಕಲನ್ನು ನೋಡ್ತೀವಿ. ಎಷ್ಟು ಟೈಪ್ ನೋಡ್ತೀವಿ? 2 ಟೈಪ್ಸ್ ಆಫ್ ಆರ್ಟಿಕಲ್ ನೋಡ್ತೀವಿ. ನಂಬರ್ 1 ಡೆಫಿನೆಟ್ ಆರ್ಟಿಕಲ್, ನಂಬರ್ 2 ಇಂಡೆಫಿನೆಟ್ ಆರ್ಟಿಕಲ್. ಸೊ ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ನಾವು ಯಾವುದನ್ನು ಬಳಸ್ತೀವಿ? ದ ಅನ್ನೋದನ್ನು ಬಳಸ್ತೀವಿ. ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ದ ಅನ್ನೋದನ್ನು ಬಳಸ್ತೀವಿ. ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಹ್ಯಾನ್ ಅಂಡ್ ಎ ಅನ್ನ ಬಳಸ್ತೀವಿ. ಸೊ ನೋಡಿ, ಆರ್ಟಿಕಲ್ ಅಲ್ಲಿ 2 ಟೈಪ್ಸ್ ಆಫ್ ಆರ್ಟಿಕಲ್ ಇದೆ. ನಂಬರ್ 1 ಡೆಫಿನೆಟ್ ಆರ್ಟಿಕಲ್, ನಂಬರ್ 2 ಇಂಡೆಫಿನೆಟ್ ಆರ್ಟಿಕಲ್. ದ ಅನ್ನೋದನ್ನ ಡೆಫಿನೆಟ್ ಆರ್ಟಿಕಲ್ ಬಳಸ್ತೀವಿ, ಹ್ಯಾನ್ ಅಂಡ್ ಎ ಅನ್ನೋದನ್ನ ಇಂಡೆಫಿನೆಟ್ ಆರ್ಟಿಕಲ್ಗೆ ಬಳಸ್ತೀವಿ. ಈಗ
ಸೊ ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಫಸ್ಟ್ ಇಂಡೆಫಿನೆಟ್ ಆರ್ಟಿಕಲ್ ಅಂತ ತೆಗೆದುಕೊಳ್ತೀನಿ. ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಹ್ಯಾನ್ ಅಂತಕ್ಕಂಥದ್ದು ದ ಫಸ್ಟ್ ಥಿಂಗ್. ಸೊ ಹ್ಯಾನ್ ಅಂತಕ್ಕಂಥ ಒಂದು ಆರ್ಟಿಕಲ್ ಅನ್ನ, ಅದು ಎಂಥ ಆರ್ಟಿಕಲ್ಲು? ಇಂಡೆಫಿನೆಟ್ ಆರ್ಟಿಕಲ್. ಎಲ್ಲಿ ಬಳಸಬೇಕು? ಸೊ ದ ಪಾಯಿಂಟ್ ನಂಬರ್ 1, ದ ಫಸ್ಟ್ ಒನ್, ಇನ್ ಫ್ರಂಟ್ ಆಫ್ ದಿ ವೋವೆಲ್ ಸೌಂಡ್ಸ್. ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಬಳಸಬೇಕು? ಇನ್ ಫ್ರಂಟ್ ಆಫ್ ದಿ ವೋವೆಲ್ ಸೌಂಡ್ಸ್. ಸುಮಾರು ಜನ ಹೇಳ್ತಾ ಇರ್ತಾರೆ ಇನ್ ಫ್ರಂಟ್ ಆಫ್ ದಿ ವೋವೆಲ್ಸ್ ಅಂತ. ದಟ್ಸ್ ರಾಂಗ್. ಇನ್ ಫ್ರಂಟ್ ಆಫ್ ದಿ ವೋವೆಲ್ ಸೌಂಡ್ಸ್, ಪಾಯಿಂಟ್ ನಂಬರ್ 1. ಸೊ ವೋವೆಲ್ ಸೌಂಡ್ಸ್ ಅಂದರೆ ಇಲ್ಲಿ ನಮಗೊಂದು ಟ್ರಿಕ್ ಸಿಗುತ್ತೆ. ಏನು ಆ ಟ್ರಿಕ್ಕು ಅಂತಂದರೆ, ಕನ್ನಡದ ವರ್ಣಮಾಲೆ ಲೆಟರ್ಸ್ ಇರತಕ್ಕಂಥ ಆ ಇಂದ, ಇಲ್ಲಿಂದ ಆ ಇಂದ ಅಮ್ಮಹವರೆಗೂ ಇರ್ತಕ್ಕಂಥ ಒಂದು ಸೌಂಡ್ ಬರ್ತಕ್ಕಂಥ ಎಲ್ಲ ಒಂದು ಪದಗಳಿಗೆ ನಾವು ಈ ಒಂದು ಹ್ಯಾನನ್ನು ಬಳಸಬಹುದು. ತುಂಬಾ ಇಂಪಾರ್ಟೆಂಟ್. ವೋವೆಲ್ ಸೌಂಡ್ಸ್ ಅಂತ ಹೇಳಬೇಕು, ವೋವೆಲ್ಸ್ ಅಂತ ಹೇಳಬಾರ್ದು. ಎಲ್ಲಿಂದ ಬಳಸಬೇಕು? ಕನ್ನಡದ ವರ್ಣಮಾಲೆ ಆ ಇಂದ ಅಮ್ಮಹವರೆಗೂ ಬರ್ತಕ್ಕಂಥ ಎಲ್ಲ ಒಂದು ಶಬ್ದದ ಉಚ್ಚಾರಣೆ ಮುಂದೆ ನಾವು ಹ್ಯಾನನ್ನು ಬಳಸಬಹುದು. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಪಾಯಿಂಟ್ ನಂಬರ್ 2, ಇನ್ ಫ್ರಂಟ್ ಆಫ್ ದಿ ಸಿಂಗ್ಯುಲರ್. ಸೊ ನೋಡಿ, ಹ್ಯಾನ್ ಅನ್ನು ಬಳಸಬೇಕಂದ್ರೆ ಆ ಪದ ಏನಾಗಿರ್ಬೇಕು? ಸಿಂಗ್ಯುಲರ್ ಆಗಿರಬೇಕು. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಇನ್ ಫ್ರಂಟ್ ಆಫ್ ದಿ ಕೌಂಟಬಲ್. ಈ 3 ರೂಲು ಕೂಡ ತುಂಬಾ ಇಂಪಾರ್ಟೆಂಟ್ ಹ್ಯಾನ್ ಅನ್ನು ಬಳಸೋದಕ್ಕೆ. ಪಾಯಿಂಟ್ ನಂಬರ್ 1, ವೋವೆಲ್ ಸೌಂಡ್ಸ್ ಮುಂದೆ ಬಳಸಬೇಕು, ಅದು ಸಿಂಗ್ಯುಲರ್ ಆಗಿರಬೇಕು. ನೆಕ್ಸ್ಟ್ ಅದೇನಾಗಿರ್ಬೇಕು? ಕೌಂಟಬಲ್ ಆಗಿರಬೇಕು. ಕೌಂಟಬಲ್ ಅಂದ್ರೆ ಏನು? ಎಣಿಸೋದಕ್ಕಾಗಬೇಕು. ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್ ಅಂತ ಟೈಪ್ಸ್ ಆಫ್ ನೌನ್ ಅಲ್ಲಿ ಈಗಾಗಲೇ ಹೇಳಿದ್ದೀನಿ. ಸೊ ಇನ್ನೂ ಕೂಡ ನೀವು ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ, ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ಈ 3 ರೂಲ್ ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟು. ಈಗ ಆ ರೂಲಲ್ಲಿ ಅದು ಅಪ್ಲೈ ಆಗುತ್ತಾ ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ, ಎಕ್ಸಾಂಪಲ್ ತಿಳ್ಕೊಂಡಿದ್ದೀನಿ ನಾನು. ಹ್ಯಾನ್ ಅನ್ನ ಎಕ್ಸಾಂಪಲ್ ಆಗಿ ತಿಳ್ಕೊಂಡಿದ್ದೀನಿ. ಹ್ಯಾನ್ ಆಪಲ್ ಅಂತ ಹೇಳ್ತೀನಿ. ಸೊ ಹಾ ಸೌಂಡ್ ನೋಡಿ, ಫಸ್ಟ್ ರೂಲ್ ನಂಬರ್ 1 ಇದಕ್ಕೆ ಅಪ್ಲೈ ಆಗುತ್ತಾ? ಏನಿರಬೇಕು? ವೋವೆಲ್ ಸೌಂಡ್ ಇರಬೇಕು. ಸೊ ಫಸ್ಟ್ ವರ್ಡ್ನ ನೋಡಿ, ಫಸ್ಟ್ ವರ್ಡ್ನ ಮೊದಲನೇ ಲೆಟರ್ ಯಾವ ಸೌಂಡನ್ನು ನಮಗೆ ಕೊಡುತ್ತೆ? ಹಾ, ಕನ್ನಡದ ವರ್ಣಮಾಲೆಯ ಹಾ. ಸೊ ನೋಡಿ, ಇಲ್ಲಿ ಹ್ಯಾನ್ ಬಳಸಿದ್ದೀನಿ. ನೆಕ್ಸ್ಟ್ ಏನು ಹೇಳಿದೆ? ಸಿಂಗ್ಯುಲರ್ ಆಗಿರಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ, ಆಪಲ್ ಅಂತಕ್ಕಂಥದ್ದು ಒಂದು ಸಿಂಗ್ಯುಲರ್ ಆಗಿದೆ. ನೆಕ್ಸ್ಟ್ ಏನು? ಕೌಂಟಬಲ್, ಎಣಿಸೋದಕ್ಕೆ ಆಗಬೇಕು. 1 kg ಆಪಲ್, 2 kg ಆಪಲ್, 3 kg ಆಪಲ್. ನೆಕ್ಸ್ಟ್ 1 ಆಪಲ್, 2 ಆಪಲ್, ಆಪಲ್ಸ್. ಸೊ ದಟ್ಸ್ ಕೌಂಟಬಲ್, ವಿ ಕ್ಯಾನ್ ಕೌಂಟ್. ಸೊ ಈ 3 ರೂಲು ಅಪ್ಲೈ ಆದರೆ ಅಲ್ಲಿ ನಾವೇನು ಬಳಸ್ಬೋದು? ಹ್ಯಾನ್ ಅನ್ನು ಬಳಸ್ಬೋದು. ನೆಕ್ಸ್ಟ್ ಅನ್ ಆಕ್ಸ್ ನೋಡಿ, ಆ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹಾಗಾಗಿ ನಾನು ಹ್ಯಾನ್ ಅನ್ನು ಬಳಸಿದ್ದೀನಿ. ಆನ್ ಎಲಿಫೆಂಟ್ ನೋಡಿ, ಇಲ್ಲಿ ಹ್ಯಾನ್ ಬಳಸಿದ್ದೀನಿ. ಎಲಿಫೆಂಟ್. ಸೊ ಕನ್ನಡದ ವರ್ಣಮಾಲೆಯ ಆ ಇಂದ ಅಮ್ಮಹವರೆಗೂ ಬರ್ತಕ್ಕಂಥ ಶಬ್ದದ ಉಚ್ಚಾರಣೆ ಬಂದರೆ, ವರ್ಡ್ನ ಮೊದಲನೇ ಲೆಟರ್ ಆ ಶಬ್ದದ ಒಂದು ಉಚ್ಚಾರಣೆ ಬಂದರೆ, ಸೊ ನಾವಲ್ಲಿ ಹ್ಯಾನ್ ಅನ್ನು ಬಳಸ್ಬೋದು. ಸೊ ಹಾಗಾಗಿ ಈ 3 ರೂಲು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಯಾವ 3 ರೂಲು? ಸೊ ನೀವು ಹ್ಯಾನ್ ಬಳಸಬೇಕು ಅಂದರೆ ರೂಲ್ ನಂಬರ್ 1 ಸೇಸ್ ಏನಾಗಿರ್ಬೇಕದು? ವೋವೆಲ್ ಸೌಂಡ್ಸ್ ಆಗಿರಬೇಕು, ಸಿಂಗ್ಯುಲರ್ ಆಗಿರಬೇಕು, ಹಾಗೆ ಕೌಂಟಬಲ್ ಆಗಿರಬೇಕು. ಸೊ ದಿಸ್ 3 ಥಿಂಗ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟು ಯೂಸ್ ದಿ ಹ್ಯಾನ್ ಇನ್ ಫ್ರಂಟ್ ಆಫ್ ದಿ ವೋವೆಲ್ ಸೌಂಡ್ಸ್. ದಟ್ ಶುಡ್ ನಾಟ್ ಬಿ ಯೂಸ್ ಇನ್ ಫ್ರಂಟ್ ಆಫ್ ವೋವೆಲ್. ವೋವೆಲ್ ಅಂತ ಹೇಳಬಾರ್ದು. ಎ ಅನ್ನ ಎಲ್ಲಿ ಬಳಸಬೇಕು? ನೆಕ್ಸ್ಟ್ ಒನ್, ಎ ಅನ್ನೋದನ್ನ ಎಲ್ಲಿ ಬಳಸಬೇಕು? ಸೊ ನೋಡಿ, ರೂಲ್ ನಂಬರ್ 1, ಹ್ಯಾನ್ ಅನ್ನು ಹೇಳಿದ್ವಿ ಇನ್ ಫ್ರಂಟ್ ಆಫ್ ವೋವೆಲ್ ಸೌಂಡ್ಸ್ ಅಂತ ಹೇಳ್ತೀವಿ. ಈಗ ಹೇಳ್ತಾ ಇದ್ದೀವಿ ಇನ್ ಫ್ರಂಟ್ ಆಫ್ ಕಾನ್ಸೊನೆಂಟ್ ಸೌಂಡ್ಸ್ ಆರ್ ಕಾನ್ಸೊನೆಂಟ್ಸ್. ವೋವೆಲ್ಸ್ ಅನ್ನ ಬಿಟ್ಟು, ವೋವೆಲ್ ಸೌಂಡ್ಸ್ ಅನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಒಂದು ಲೆಟರ್ಸ್ ಮುಂದೆ ನಾವು ಎ ಅನ್ನ ಬಳಸ್ತೀವಿ. ಎರಡನೇದು ಎಲ್ಲಿ ಬಳಸ್ತೀವಿ? ಸಿಂಗ್ಯುಲರ್ ಮುಂದೆ ಬಳಸ್ತೀವಿ. ಇದನ್ನು ಕೂಡ ಸಿಂಗ್ಯುಲರ್ಗೆ ಬಳಸ್ತೀವಿ. ನೆಕ್ಸ್ಟ್ ಇದು ಕೂಡ ಕೌಂಟಬಲ್ಗೆ ಬಳಸ್ತೀವಿ. ಸೊ ಈ 3 ರೂಲ್ ಅಪ್ಲೈ ಆದರೆ ಸೊ ನಾವಲ್ಲಿ ಏನು ಬಳಸ್ಬೋದು? ಆರ್ಟಿಕಲ್ ಎ ಅನ್ನ ಬಳಸ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ತೆಗೆದುಕೊಳ್ಳಿ, ಎ ಪೆನ್, ಎ ಬುಕ್, ಎ ಕ್ಯಾಟ್ ಎಟ್ಸೆಟ್ರಾ. ಇನ್ನು ಕೂಡ ಎಕ್ಸಾಂಪಲ್ಸ್ನ ತಗೋಬಹುದು. ಸೊ ಇಲ್ಲಿ ಫಸ್ಟ್ ರೂಲ್ ನಂಬರ್ 1 ನೋಡೋಣ. ಇನ್ ಫ್ರಂಟ್ ಆಫ್ ಕಾನ್ಸೊನೆಂಟ್ ನೋಡಿ, ಕಾನ್ಸೊನೆಂಟ್ ಸೌಂಡ್ ಇದೆಯಾ ಪೆನ್ನಲ್ಲಿ? ಪಿ ಕಾನ್ಸೊನೆಂಟ್ ಸೌಂಡ್ ಇದೆಯಾ? ನೆಕ್ಸ್ಟ್ ಏನು? ಸಿಂಗ್ಯುಲರ್. ಪೆನ್ ಅನ್ನೋದು ಒಂದು ಸಿಂಗ್ಯುಲರ್ ಆಗಿದೆಯಾ? ನೆಕ್ಸ್ಟ್ ಕೌಂಟಬಲ್. ಪೆನ್ಸ್ ಅಂತ ಹೇಳ್ಬೋದಾ? ಬುಕ್ಸ್ ಅಂತ ಹೇಳ್ಬೋದಾ? ಕ್ಯಾಟ್ಸ್ ಅಂತ ಹೇಳ್ಬೋದಾ? ಸೊ ಹಾಗಾಗಿ ಈ 3 ರೂಲು ಎಲ್ಲಿ ಅಪ್ಲೈ ಆಗುತ್ತೆ ಅಲ್ಲಿ ನೀವು ಎ ಅನ್ನೋದನ್ನ ಬಳಸಬೇಕು. ಸೊ ಹ್ಯಾನ್ ಅನ್ನು ಎಲ್ಲಿ ಬಳಸ್ತೀವಿ? ಇನ್ ಫ್ರಂಟ್ ಆಫ್ ವೋವೆಲ್ ಸೌಂಡ್ಸ್.
ಇನ್ ಫ್ರಂಟ್ ಆಫ್ ಸಿಂಗ್ಯುಲರ್, ಇನ್ ಫ್ರಂಟ್ ಆಫ್ ಕೌಂಟಬಲ್. ಹ್ಯಾನು ಮತ್ತೆ ಹೇಗೆ ಇರ್ತಕ್ಕಂಥ ಸಿಂಗಲ್ ಡಿಫ್ರೆನ್ಸ್ ಏನು ಅಂದರೆ ಹ್ಯಾನ್ ಅನ್ನ ಓವೆಲ್ ಮುಂದೆ ಬಳಸ್ತೀವಿ, ಎ ಅನ್ನ ಕಾನ್ಸನೆಂಟ್ಸ್ ಮುಂದೆ ಬಳಸ್ತೀವಿ. ಸೊ ಉಳಿದಿರ್ತಕ್ಕಂಥ ಎಲ್ಲ ರೂಲ್ಸು ಸೇಮ್ ಆಗಿರುತ್ತೆ. ಸೊ ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡೋಣ ಡೆಫಿನೆಟ್ ಆರ್ಟಿಕಲ್ ಅಂತ. ಸೊ ಡೆಫಿನೆಟ್ ಆರ್ಟಿಕಲ್ ಒಂದೇ ಒಂದು ಬರುತ್ತೆ, ದ ಅಂತಕ್ಕಂಥದ್ದು. ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಸೊ ಇಂಗ್ಲೀಷಲ್ಲೇ ಸ್ಪೆಷಲ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾವಾಗ ಇದನ್ನು ದ ಅನ್ಬೇಕು, ಯಾವಾಗ ಇದನ್ನು ದಿ ಅನ್ಬೇಕು. ಸೊ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಫಸ್ಟ್ ರೂಲ್ ನೋಡೋಣ. ಸೊ ಎಲ್ಲಿ ಬಳಸ್ತೀವಿ? ಎರಡಕ್ಕೂ ಬಳಸ್ತೀವಿ. ಓವೆಲ್ಗೂ ಬಳಸ್ತೀವಿ, ಕಾನ್ಸನೆಂಟ್ಸ್ಗೂ ಬಳಸ್ತೀವಿ. ನೆಕ್ಸ್ಟ್ ಸಿಂಗ್ಯುಲರ್ಗೂ ಬಳಸ್ತೀವಿ, ಹಾಗೆ ಇದನ್ನು ಪ್ಲೂರಲ್ಗೂ ಬಳಸ್ತೀವಿ. ನೆಕ್ಸ್ಟ್ ಕೌಂಟಬಲ್ ಬಳಸ್ತೀವಿ, ಅನ್ಕೌಂಟಬಲ್ಗೂ ಬಳಸ್ತೀವಿ. ಸೊ ಏನು ಸರ್ ಇದು ರೂಲು? ಎಲ್ಲದಕ್ಕೂ ಅಪ್ಲೈ ಆಗುತ್ತಾ? ಎಸ್, ಆಲ್ ಇನ್ ಒನ್. ದ ಅಂತಕ್ಕಂಥ ಒಂದು ಆರ್ಟಿಕಲನ್ನು ಎಲ್ಲದಕ್ಕೂ ಕೂಡ ನಾವು ಬಳಸ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ಗಮನಿಸಿ, ಯಾವ ಸೌಂಡಿಂದ ಸ್ಟಾರ್ಟ್ ಆಗಿದೆ? ಓವೆಲಿಂದ ಸ್ಟಾರ್ಟ್ ಆಗಿದೆ. ಹರ್ತ್. ಸರ್ ನೀವು ಹೇಳಿದ್ರಿ ಆ ಇಂದ ಅಮ್ಮವರೆಗೂ ಬರ್ತಕ್ಕಂಥ ಎಲ್ಲ ಶಬ್ದದ ಮುಂದೆ ನಾವು ಹ್ಯಾನನ್ನು ಬಳಸ್ಬೋದು ಅಂತ ಹೇಳ್ತೀರಿ. ಬಟ್ ಇಲ್ಲೇನು ಹೇಳ್ತಿದ್ದೀರಾ? ದಿ ಅನ್ನ ಬಳಸಿದ್ದೀರಾ. ಯಾಕೆ ಬಳಸಿದ್ದೀರಾ? ಯಾಕೆ ಅಂದರೆ ಹರ್ತ್ ಅಂತಕ್ಕಂಥದ್ದು ಅನ್ಕೌಂಟಬಲ್. ಅರ್ಥ್ಸ್ ಅಂತ ಹೇಳಲ್ಲ, ಹರ್ತನ್ನು ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಹರ್ತ್ ಅಂತಕ್ಕಂಥದ್ದು ಒಂದೇ ಒಂದಿರ್ತಕ್ಕಂಥದ್ದು. ಹಾಗಾಗಿ ನಾವು ಇಲ್ಲಿ THE ಅಂತ ಬಳಸ್ತೀವಿ, ಇಲ್ಲಿ ದ ಅನ್ಬಾರ್ದು, ದಿ ಅಂತ ಹೇಳಬೇಕು. ಸೊ ದಿಸ್ ಇಸ್ ದ ರೂಲ್. ನೋಡಿ, ಓವೆಲಿಂದ ಸ್ಟಾರ್ಟ್ ಆಗಿ ಅನ್ಕೌಂಟಬಲ್ ಆಗಿದ್ರೆ ಅದ್ರ ಮುಂದೆ ನಾವು ದಿ ಅಂತ ಆರ್ಟಿಕಲ್ ಬಳಸ್ತೀವಿ. ಅಲ್ಲಿ ಡೋಂಟ್ ಸೇ ದ ಅಂತ ಹೇಳಬಾರ್ದು. ಫಾರ್ ಎಕ್ಸಾಂಪಲ್ ಎರಡನೇ ನೋಡಿ, ದಿ ಹೇರ್. ಸೇಮ್ ರೂಲ್ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಓವೆಲಿಂದ ಸ್ಟಾರ್ಟ್ ಆಗಿದೆ, ಬಟ್ ವಿ ಕಾಂಟ್ ಏಬಲ್ ಟು ಕೌಂಟ್. ವಿ ಕಾಂಟ್ ಸೇ ಹೇರ್ಸ್. ಹೇರ್ ಅಂತ ಹೇಳ್ತೀವಿ ಹೊರತು ಹೇರ್ಸ್ ಅಂತ ಹೇಳಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ, ದಿ ಹೇರ್ ಅಂತ ಹೇಳ್ಬೇಕು ಹೊರತು ದ ಹೇರ್ ಅಂತ ಹೇಳಬಾರ್ದು. ಸೊ ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ರೂಲ್ ಇನ್ ಇಂಗ್ಲಿಷ್. ನೆಕ್ಸ್ಟ್ ನೋಡಿ, ಇಲ್ಲಿ ಸಿಂಗ್ಯುಲರ್ಗೂ ಬಳಸ್ತೀವಿ, ಪ್ಲೂರಲ್ಗೂ ಬಳಸ್ತೀವಿ, ಕೌಂಟಬಲ್ಗೂ ಬಳಸ್ತೀವಿ, ಅನ್ಕೌಂಟಬಲ್ಗೂ ಬಳಸ್ತೀವಿ. ನೋಡಿ, ಈ ಹರ್ತ್ ಮತ್ತು ಹೇರ್ ಅಂತಕ್ಕಂಥದ್ದು ಅನ್ಕೌಂಟಬಲ್, ಅಲ್ಲಿ ಬಳಸಿದ್ದೀವಿ. ಸೊ ಕೌಂಟಬಲ್ ಅಲ್ಲಿ ಕೂಡ ಬಳಸ್ತೀವಿ, ಹಾಗೆ ಸಿಂಗ್ಯುಲರ್ಗೂ ಬಳಸ್ತೀವಿ, ಪ್ಲೂರಲ್ಗೂ ಬಳಸ್ತೀವಿ. ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ದಿ ರೆಡ್ ಕಲರ್ ಪೆನ್ ಅಂತ ಹೇಳ್ತಾ ಇದ್ದೀನಿ. ದಿ ಅನ್ನ ಇಲ್ಲಿ ಬಳಸಿದ್ದೀನಿ ನಾನು. ಎಂಥ ಪೆನ್ನು? ರೆಡ್ ಕಲರ್. ಎಕ್ಸಾಕ್ಟ್ ಆಗಿ ಅಬ್ಜೆಕ್ಟಿವ್ ಅನ್ನು ಬಳಸ್ತೀವಿ, ನಿರ್ದಿಷ್ಟವಾಗಿರತಕ್ಕಂಥ ಒಂದು ಅಬ್ಜೆಕ್ಟಿವ್ ಅನ್ನು ಬಳಸ್ತೀವಿ. ದಿ ರೆಡ್ ಕಲರ್ ಪೆನ್ ಅಂತ ಹೇಳ್ತೀವಿ. ಪೆನ್ ಅಂತಕ್ಕಂಥದ್ದು ನೌನ್. ಬಟ್ ನಿಮ್ಗೆ ಈಗಾಗಲೇ ನೆನಪಿರಬೇಕು. ಸೊ ಎಲ್ಲ ಒಂದು ಆರ್ಟಿಕಲ್ಸ್ ಅನ್ನ ಎಲ್ಲಿ ಬಳಸ್ತೀವಿ? ನೌನ್ ಫಾರ್ಮ್ಸ್ ಮುಂದೆನೆ ಬಳಸ್ತೀವಿ. ಈಗಾಗಲೇ ಹೇಳಿದ್ದೀನಿ, ನೌನ್ ಫಾರ್ಮ್ ಸ್ಪೆಸಿಫಿಕ್ಕಾ ಅನ್ಸ್ಪೆಸಿಫಿಕ್ಕಾ ಅಂತ ಗುರುತಿಸೋದಕ್ಕೆ ನಾವು ಆರ್ಟಿಕಲ್ಸ್ ಅನ್ನ ಬಳಸ್ತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಆಲ್ ದ ಬಾಯ್ಸ್. ಪ್ಲೂರಲ್. ಬಾಯ್ಸ್ ಅಂತಕ್ಕಂಥದ್ದು ಪ್ಲೂರಲ್, ಬಟ್ ನಾನು ಇಲ್ಲಿ ದ ಅಂತ ಬಳಸಿದ್ದೀನಿ. ಇಲ್ಲಿ ದ ಅಂತ ಹೇಳ್ಬೇಕು ಹೊರತು ದಿ ಅಂತ ಹೇಳಬಾರ್ದು. ಯಾಕೆ ದಿ ಹೇಳ್ಬೇಕು, ಯಾಕೆ ದ ಹೇಳ್ಬೇಕು ಅಂತ ನಿಮ್ಗಾಗ್ಲೇ ಹೇಳಿದ್ದೀನಿ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ದ ಅಂತಕ್ಕಂಥದ್ದನ್ನು ಎಲ್ಲಿ ಬಳಸ್ತೀವಿ? ಬೋತ್ ಓವೆಲ್ ಮುಂದೆನೂ ಬಳಸ್ತೀವಿ, ಕಾನ್ಸನೆಂಟ್ಸ್ ಮುಂದೆನೂ ಬಳಸ್ತೀವಿ. ಸಿಂಗ್ಯುಲರ್ಗೂ ಬಳಸ್ತೀವಿ, ಹಾಗೆ ಪ್ಲೂರಲ್ಗೂ ಬಳಸ್ತೀವಿ. ಕೌಂಟಬಲ್ಗೂ ಬಳಸ್ತೀವಿ, ಅನ್ಕೌಂಟಬಲ್ಗೂ ಬಳಸ್ತೀವಿ. ಸೊ ಹಾಗಾಗಿ ಈ ಎಕ್ಸಾಂಪಲ್ಸ್ ಅನ್ನು ನೀವು ಗಮನಿಸಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ಟೋಟಲಿ ಆರ್ಟಿಕಲ್ಸ್ ಅನ್ನು ಎಲ್ಲಿ ಬಳಸಬಾರ್ದು ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಆರ್ಟಿಕಲ್ಸ್ ಅನ್ನು ಎಲ್ಲಿ ಬಳಸಬಾರ್ದು ಅಂದರೆ ನೇಮ್ಸ್ ಮುಂದೆ ಬಳಸಬಾರ್ದು, ಸಬ್ಜೆಕ್ಟ್ಸ್ ಮುಂದೆ ಬಳಸಬಾರ್ದು. ಫಾರ್ ಎಕ್ಸಾಂಪಲ್ ಯಾರಿಗೂ ಕೂಡ ನೇಮ್ ಮುಂದೆ ರಮೇಶ್, ಎ ಶ್ರೀನಿವಾಸ್, ಎ ಮಂಜುಳಾ ಅಂತ ಹೇಳಿ ಹೇಳಲ್ಲ. ನೆಕ್ಸ್ಟ್ ಹಾಗೆ ಸಬ್ಜೆಕ್ಟ್ಸ್ ಮುಂದೆ ಬಳಸಲ್ಲ. ದಿ ಮ್ಯಾಥ್ಸ್, ಎ ಸೈನ್ಸು, ಆ್ಯನ್ ಇಂಗ್ಲೀಷು ಅಂತ ಹೇಳಿ ಬಳಸಲ್ಲ. ಸೊ ಹಾಗಾಗಿ ಸಬ್ಜೆಕ್ಟ್ಸ್ ಮುಂದೆ ಬಳಸಲ್ಲ, ನೇಮ್ಸ್ ಮುಂದೆ ಬಳಸಲ್ಲ. ಸೊ ನೆಕ್ಸ್ಟ್ ಹಾಗೆ ಅನ್ಕೌಂಟಬಲ್ ನೌನ್ ಮುಂದೆ ಸಾಮಾನ್ಯವಾಗಿ ಬಳಸಲ್ಲ. ಸೊ ಈ ಮೂರನ್ನು ನೆನ್ಪಿಟ್ಕೊಳ್ಳಿ. ಅಲ್ಲಿ ಆರ್ಟಿಕಲ್ಸನ್ನು ಬಳಸಬಾರ್ದು. ದಟ್ ಈಸ್ ದ ಡೇ ಆಫ್ ದಿ ವರ್ಡ್ ಅಂಡ್ ಇಡಿಯಮ್. ಸೊ ಇದರಿಂದ ಒಂದು ವರ್ಡ್ ಏನು, ಇಡಿಯಮ್ ಏನು ಅಂತ. ಸೊ ಡೇ ಆಫ್ ದಿ ವರ್ಡ್ ಕಾನ್ವರ್ಸೇಷನ್, ನಥಿಂಗ್ ಬಟ್ ಚಾಟ್ ಅಂತ, ಸಂಭಾಷಣೆ ಅಂತ ಕರಿತೀವಿ. ಸ್ಟ್ರಗಲ್ ಅಂತಂದರೆ ಫೈಟ್ ಅಂತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಸೊ ದಟ್ ಈಸ್ ದ ಡೇ ಆಫ್ ದಿ ವರ್ಡ್. ಸೊ ಈ ದಿನದ ಒಂದು ಇಡಿಯಮ್, ಲೀಡ್ ಸಮ್ ಒನ್ ಬೈ ದಿ ನೋಸ್ ಅಂತಂದರೆ ಟು ಡಾಮಿನೇಟ್ ಸಮ್. ಸೊ ಅವನನ್ನು ಡಾಮಿನೇಟ್ ಮಾಡ್ತಕ್ಕಂಥದ್ದು. ಡಾಮಿನೇಟ್, ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನೀವು ಡಾಮಿನೇಟ್ ಮಾಡ್ತಾ ಇದ್ದರೆ
ಅದನ್ನು ನಾವೇನು ಕರಿತೀವಿ, ಲೀಡ್ ಸಮ್ ಒನ್ ಬೈ ದಿ ನೋಸ್, ಅವನ ಮೂಗ್ ಕಟ್ಟಾಕು ಅಂತ ಕನ್ನಡದಲ್ಲಿ. ಹಾಗೆ ಎರಡನೇದು ಟು ಪ್ಲೇ ಡಕ್ಸ್ ಅಂಡ್ ಡ್ರಾಕ್ಸ್ ಅಂತ, ಟು ಪ್ಲೇ ಡ್ರಗ್ಸ್ ಅಂಡ್ ಡ್ರಾಕ್ಸ್ ಅಂತ, ಟು ಯೂಸ್ ರ್ಯಾಕ್ಲೆಸ್ಲಿ ಅಂತ, ಸೋಂಬೇರಿ ಆಗಿರೋ ಅಂತ. ಇದರ ಅರ್ಥ ಏನು ಅಂತಂದರೆ ಸೋಂಬೇರಿ ಆಗಿರೋ ಅಂತ. ಸೊ ಇವೆರಡೂ ಕೂಡ ಇವತ್ತಿನ ಒಂದು ಇಡಿಯಮ್, ಹಾಗೆ ಎರಡೂ ಕೂಡ ಈ ದಿನದ ಒಂದು ವರ್ಡ್ಸ್. ಥ್ಯಾಂಕ್ ಯು ಫಾರ್ ಒನ್ ಆ್ಯಂಡ್ ಆಲ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಆರ್ಟಿಕಲ್ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್. ಅದನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಬಳಸೋದಕ್ಕೆ ಪ್ರಯತ್ನ ಪಡಿ, ಹಾಗೆ ನಿಮ್ಮ ಬರವಣಿಗೆಯಲ್ಲಿ ಬಳಸೋದಕ್ಕೆ ಅದನ್ನು ಪ್ರಯತ್ನ ಪಡಿ.